ಎಲ್ಲರೂ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಅಥವಾ ಸ್ಟಮಕ್ ಅಲ್ಸರ್ಸ್ ಬಗ್ಗೆ ಕೇಳಿರ್ತೀರಾ. ಇವತ್ತು ನಾವು ಇಂಟೆಸ್ಟೈನಲ್ ಅಲ್ಸರ್ಸ್ ಬಗ್ಗೆ ಕೇಳೋಣ. ಇಂಟೆಸ್ಟೈನಲ್ ಅಂತಂದ್ರೆ ಕರಳಲ್ಲಿ 2 ಪಾರ್ಟ್ ಇರ್ತವೆ, ಒಂದು ಸಣ್ಣ ಕರಳು ಅಥವಾ ದೊಡ್ಡ ಕರಳು. ಆ ಸಣ್ಣ ಕರಳಲ್ಲಿ ಮೋಸ್ಟ್ ಕಾಮನ್ ಸೈಟ್ ಆಫ್ ಅಲ್ಸರ್ ಅಂತಂದ್ರೆ ಫಸ್ಟ್ ಪಾರ್ಟ್ ಆಫ್ ಸಣ್ಣ ಕರಳು ಅಂದ್ರೆ ಹೊಟ್ಟೆ ಜಠರು ಮುಗ್ದಾದ್ಮೇಲೆ ಸಣ್ಣ ಕರಳು ಏನು ಸ್ಟಾರ್ಟ್ ಆಗುತ್ತಲ್ಲ, ಡಿಯೋಡಿನಮ್ ಅಂತ ಕರೀತೀವಿ. ಆ ಡಿಯೋಡಿನಮ್ ಫಸ್ಟ್ ಮತ್ತೆ ಸೆಕೆಂಡ್ ಪಾರ್ಟ್ ಅಲ್ಲಿ ಮೋಸ್ಟ್ ಕಾಮನ್ ಸೈಟ್ ಆಫ್ ಅಲ್ಸರ್ ಫಾರ್ಮ್ ಆಗೋದು. ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಲೈಕ್ ಕೊಲೈಟಿಸ್ ಅಥವಾ ಎಂಟ್ರೈಟಿಸ್ ಅಂತ ಕರಿತೀವಿ. ಆ ಕಂಡೀಷನ್ಸ್ ಅಲ್ಲಿ ಸಣ್ಣ ಕರಳು ಉಳಿದ ಭಾಗ ಜುಜುನಮ್ ಅಥವಾ ಐಲಿಯಂ ಅಥವಾ ದೊಡ್ಡ ಕರಳಲ್ಲೂ ಎಫೆಕ್ಟ್ ಆಗಬಹುದು. ಈ ಇಂಟೆಸ್ಟೈನಲ್ ಅಲ್ಸರ್ಸ್ ಕಾಸಸ್ ಏನಂತಂದ್ರೆ ಮೋಸ್ಟ್ ಕಾಮನ್ ಕಾಸ್ ಒಂದು ಇನ್ಫೆಕ್ಷನ್, ಯಾವುದಾದ್ರೂ ವೈರಸ್, ಬ್ಯಾಕ್ಟೀರಿಯಲ್, ಫಂಗಲ್ ಇನ್ಫೆಕ್ಷನ್ಸ್ ಆಗ್ಬೋದು. ಅದು ದೇಹದಲ್ಲಿ ಫುಡ್ ಮುಖಾಂತರನೂ ಬಂದಿರಬಹುದು ಅಥವಾ ನೀರಿನ ಮುಖಾಂತರನೂ ಬಂದಿರಬಹುದು. ಸೊ ಈ ಥರ ಇನ್ಫೆಕ್ಷನ್ಸ್ ಆದಾಗ ಇನ್ಫೆಕ್ಟಿವ್ ಎಂಟ್ರೈಟಿಸ್ ಅಥವಾ ಕೊಲೈಟಿಸ್ ಅಂತ ಕರಿತೀವಿ. ಸೆಕೆಂಡ್, ಡ್ರಗ್ ಇಂಡ್ಯೂಸ್ಡ್ ಅಲ್ಸರ್ಸ್ ಆಗ್ಬೋದು. ಡ್ರಗ್ ಇಂಡ್ಯೂಸ್ ಅಂದ್ರೆ ಕೆಲವೊಂದು ಪೇನ್ ಕಿಲ್ಲರ್ಸ್ ತಗೊಳ್ಳೋದಾಗ್ಲಿ, ಕೆಲವೊಂದು ಆಂಟಿಬಯೋಟಿಕ್ಸ್ ಇಂದನೂ ಅಲ್ಸರ್ಸ್ ಆಗ್ಬೋದು. ಮೂರನೇದು ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತ ಕರಿತೀವಿ ನಾವು. ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತಂದ್ರೆ ಅದೊಂದು ಉರಿ ಊತದ ಕರಳಿನ ರೋಗ, ಇನ್ಫ್ಲಮೇಟರಿ ಬೌಲ್ ಡಿಸೀಸ್. ಸೊ ಅದು 2 ಪ್ರಕಾರಗಳಿದಾವೆ. ಒಂದು ಕ್ರಾನ್ಸ್ ಡಿಸೀಸ್, ಇನ್ನೊಂದು ಅಲ್ಸರೇಟಿವ್ ಕೊಲೈಟಿಸ್. ಅಲ್ಸರೇಟಿವ್ ಕೊಲೈಟಿಸ್ ಸಾಮಾನ್ಯವಾಗಿ ದೊಡ್ಡ ಕರಳಿಗೆ ಎಫೆಕ್ಟ್ ಆಗುತ್ತೆ. ಕ್ರಾನ್ಸ್ ಡಿಸೀಸ್ ನಮ್ಮ ಕರಳಿನ ಯಾವುದೇ ಭಾಗದಲ್ಲೂ ಎಫೆಕ್ಟ್ ಆಗ್ಬೋದು. ಇವನ್ ಬಾಯಿಯಿಂದ ಹಿಡ್ಕೊಂಡು ಅನ್ನನಾಳ, ಹೊಟ್ಟೆ, ಸಣ್ಣ ಕರಳು, ದೊಡ್ಡ ಕರಳು ಅಥವಾ ಏನಸ್ ಎಲ್ಲೂ ಎಫೆಕ್ಟ್ ಆಗ್ಬೋದು. ಇದಕ್ಕೆ ನಾವು ಕ್ರಾನ್ಸ್ ಡಿಸೀಸ್ ಅಂತ ಕರಿತೀವಿ.